ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಎಲ್ಲ ಧರ್ಮಗಳ ವಿನಾಶ ಹೇಗೆ ಆಗಲಿದೆ ಎನ್ನುವುದಕ್ಕೆ ಬಾಪೂಜಿಯವರು ಕೊಡುತ್ತಿರುವ ವಿವರ ಈ ರೀತಿ ಇದೆ. ಬಾಪೂಜಿಯವರು ಹೇಳ್ತಾರೆ, ಮುಂದೆ ಬರುವ ದಿನಗಳಲ್ಲಿ ಅನೇಕ ಧರ್ಮಗಳು, ಮಠಗಳು, ಪಂಥಗಳು, ಪಂಗಡಗಳು ಇವೆಲ್ಲವೂ ನಾಶವಾಗಲಿವೆ. ಜ್ಞಾನದ ಮೂಲಕ ಪರಮ ಮಹಾಬ್ರಹ್ಮನನ್ನು ತಿಳಿದುಕೊಳ್ಳಬೇಕಿದೆ. ಇದನ್ನೇ ಬ್ರಹ್ಮಜ್ಞಾನ ಹೇಳುತ್ತದೆ. ವಿಶ್ವದಲ್ಲಿ ಬ್ರಹ್ಮಜ್ಞಾನದ ಅರ್ಥವೇನು? ಬ್ರಹ್ಮಾಂಡದ ಆದಿ, ಮಧ್ಯ ಮತ್ತು ಅಂತ್ಯದ ಜ್ಞಾನ ಅಂದರೆ ಏನು? ಇದು ಬ್ರಹ್ಮಜ್ಞಾನದ ಕುರಿತು ನಮ್ಮ ಅನೇಕ ವಿಡಿಯೋಗಳಿವೆ, ಅವುಗಳನ್ನು ನೋಡಿ ಎಂದು ಬಾಪೂಜಿಯವರು ಹೇಳ್ತಿದ್ದಾರೆ. ಹಾಗಾದರೆ ಸರ್ವೋಚ್ಚ ಮಹಾಬ್ರಹ್ಮಜ್ಞಾನ ಅಂದರೆ ಬ್ರಹ್ಮಜ್ಞಾನ, ಮಹಾಬ್ರಹ್ಮಜ್ಞಾನ, ಪರಮ ಮಹಾಬ್ರಹ್ಮಜ್ಞಾನ ಇದೆಲ್ಲ ಏನು ಮತ್ತು ಏಕೆ ಹಾಗೂ ಹೇಗೆ? ಅರ್ಧ ಪ್ರಳಯ, ಪ್ರಳಯ, ಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ, ಮಹಾಕಾಲ ಪ್ರಳಯ ಇವೆಲ್ಲ ಭೂಮಿಯ ಮೇಲೆ ಹೇಗೆ ಸಂಭವಿಸುತ್ತವೆ? ಈ ಎಲ್ಲದರ ಬಗ್ಗೆಯೂ ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ತಾವು ತಿಳಿದುಕೊಳ್ಳಬಹುದು. ಮಹಾಕಾಲ ದುರಂತದಿಂದ ಅಂದರೆ ಮಹಾಕಾಲ ಪ್ರಳಯದ ದುರಂತದಿಂದ ಯಾರು ಬದುಕುಳಿಯಲು ಸಾಧ್ಯ? ಇದನ್ನು ಕೂಡ ಭಾಗ 1 ಹಾಗೂ 2ರಲ್ಲಿ ವಿವರಿಸಲಾಗಿದೆ. ಈ ಭೂಮಿಯ ಮೇಲೆ ಲೆಕ್ಕವಿಲ್ಲದಷ್ಟು ಧರ್ಮಗಳು, ಮಠಗಳು, ಪಂಥಗಳು, ಪಂಗಡಗಳು ಇವೆ. ಅವೆಲ್ಲವೂ ನಾಶವಾಗಲಿವೆ. ಸತ್ಯಯುಗ, ತ್ರೇತ, ದ್ವಾಪರ ಮತ್ತು ಕಲಿಯುಗದಲ್ಲಿ ಸಂಘರ್ಷಗಳು, ಕಾಳಗಗಳು, ಯುದ್ಧ, ಧರ್ಮದ ಹೆಸರಿನಲ್ಲಿ ಜಗಳಗಳು ನಡೆಯುತ್ತಲೇ ಬಂದಿವೆ. ಧರ್ಮದ ಹೆಸರಿನಲ್ಲಿ ಅನ್ಯಾಯ ನಡೆಯುತ್ತಿದೆ. ಅದನ್ನೇ ಧಾರ್ಮಿಕ ಅವಮಾನ ಎನ್ನುತ್ತೇವೆ. ಹೀಗಾಗಿ ಇದು ಧಾರ್ಮಿಕ ಅವನತಿಯ ಸಮಯ ಮತ್ತು ಧರ್ಮದ ಹೆಸರಿನಲ್ಲಿ ಹೋರಾಟಗಳು, ಯುದ್ಧಗಳು ನಡೆಯುತ್ತಿವೆ. ಕೊನೆಯಲ್ಲಿ ಅದು ತುಂಬ ಭೀಕರವಾಗಿ ಬೆಳೆಯುತ್ತಾ ಹೋಗಿ ಮುಂದೆ ಅದು 3ನೇ ಮಹಾಯುದ್ಧದಲ್ಲಿ ಸಮಾಪ್ತಿಯಾಗಲಿದೆ. ಪರಮಾಣು ಯುದ್ಧ ನಡೆಯಲಿದೆ ಮತ್ತು ಪರಿಸ್ಥಿತಿ ಏನಾಗುತ್ತದೆ ಎಂಬುದರ ಬಗ್ಗೆ ಭಾರತ ಉಳಿದುಕೊಳ್ಳುವುದೇ ಎಂಬ ವಿಡಿಯೋ ಪಾರ್ಟ್ 1 ಹಾಗೂ ಪಾರ್ಟ್ 2, ಪಾರ್ಟ್ 3ನಲ್ಲಿದೆ. ಅದನ್ನು ನೋಡಿ ತಾವು ತಿಳಿದುಕೊಳ್ಳಬಹುದು. ಭೂಮಿಯ ಮೇಲೆ ಈಗ ಎಲ್ಲವೂ ಬದಲಾಗಲಿದೆ. ಪರಮಶಾಂತಿಯಿಂದ ಎಲ್ಲವೂ ಪರಿವರ್ತನೆಯಾಗಲಿದೆ. ಆದ್ದರಿಂದ ಆತ್ಮಜ್ಞಾನ, ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಿ. ಭೂಮಿಯ ಮೇಲೆ ಪರಮಶಾಂತಿಯೊಂದಿಗೆ ಜಗತ್ತು ಪರಿವರ್ತನೆಯಾಗಲಿದೆ. ಭೂಮಿಯ ಮೇಲೆ 4 ಯುಗಗಳು ಅಂದರೆ ಸತ್ಯಯುಗ, ತ್ರೇತ, ದ್ವಾಪರ ಹಾಗೂ ಕಲಿಯುಗ ಜರುಗುತ್ತಲೇ ಬಂದಿವೆ. ಕಲಿಯುಗದ ವಯಸ್ಸು 4,32,000 ವರ್ಷಗಳು. ಇದು ದ್ವಾಪರ ಯುಗದ 2 ಪಟ್ಟು ಆಗಿರುತ್ತದೆ. ತ್ರೇತಾಯುಗ ಇದಕ್ಕಿಂತಲೂ 3 ಪಟ್ಟು ಹಾಗೂ ಸತ್ಯಯುಗ ಅದರ ಆಯುಷ್ಯ ಇದಕ್ಕಿಂತ 4 ಪಟ್ಟು ಹೆಚ್ಚಾಗಿರುತ್ತದೆ. 4 ಯುಗಗಳ ಒಟ್ಟು ಅವಧಿ 43,20,000 ವರ್ಷಗಳಾಗಿವೆ. ಅದನ್ನು ಚತುರ್ಯುಗ ಎಂದು ಕರೆಯುತ್ತೇವೆ. ಹೀಗೆ 71 ಚತುರ್ಯುಗಗಳು ಮುಗಿದಾಗ ಅದರ ನಂತರ 1 ಮನ್ವಂತರ ನಡೆಯುತ್ತದೆ. ಅಂತಹ 14 ಮನ್ವಂತರಗಳಾದಾಗ 1 ಕಲ್ಪ ನಡೆಯುತ್ತದೆ. ನಂತರ ಬ್ರಹ್ಮನಿಗೆ 1 ದಿನ ಮತ್ತು ಬ್ರಹ್ಮನಿಗೆ 1 ದಿನ ಅಂದರೆ 1 ಕಲ್ಪ ಪ್ರಳಯ ಆಗಿರುತ್ತದೆ. 3 ಲೋಕಗಳು ಈ ಕಲ್ಪ ಪ್ರಳಯದಲ್ಲಿ ನಾಶವಾಗುತ್ತವೆ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ 3 ಲೋಕಗಳು ಅಂತ್ಯಗೊಳ್ಳುತ್ತವೆ. ಆದ್ದರಿಂದ ಈ ವಿಶ್ವದ ಯುಗವು ಬ್ರಹ್ಮನ 100 ವರ್ಷಗಳಾಗಿವೆ. ಬ್ರಹ್ಮನ 1 ದಿನವು ಭೂಮಿಯ ಮೇಲಿನ 1000 ಚತುರ್ಯುಗಗಳಿಗೆ ಸಮಾನವಾಗಿರುತ್ತದೆ. ಸಮಯ 4,037,00,00,000 ವರ್ಷಗಳು ಎಂದು ಭಾವಿಸೋಣ. ಆದ್ದರಿಂದ ಇಷ್ಟು ಹಗಲು ರಾತ್ರಿಗಳು ಒಟ್ಟು 8,00,64,00,00,000 ವರ್ಷಗಳಾಗುತ್ತವೆ. ಬ್ರಹ್ಮನಿಗೆ 100 ವರ್ಷ. 50 ವರ್ಷದ ಒಂದು ಅವಧಿಯನ್ನು ಮೊದಲನೇ ಪರಾರ್ಧ, 2ನೇ 50 ವರ್ಷದ ಅವಧಿಯನ್ನು 2ನೇ ಪರಾರ್ಧ ಎಂದು 2 ಭಾಗಗಳಾಗಿ ಮಾಡಲಾಗಿದೆ. ಬ್ರಹ್ಮನ 1 ಪರಾರ್ಧವು 50 ವರ್ಷಗಳನ್ನು ಹೊಂದಿದೆ ಹಾಗೂ ಇನ್ನು 2ನೇ ಪರಾರ್ಧ 50 ವರ್ಷದಿಂದ ಕೂಡಿದೆ. ಆದ್ದರಿಂದ ಒಟ್ಟಾರೆ 100 ವರ್ಷಗಳು ಬ್ರಹ್ಮನ ಆಯಸ್ಸು. ಹೀಗಾಗಿ ಬ್ರಹ್ಮನ 1 ವರ್ಷವು 31,10,40,00,00,000 ವರ್ಷಗಳಿಗೆ ಸಮಾನವಾಗಿರುತ್ತದೆ. ಹೀಗೆ ಬ್ರಹ್ಮನ 1 ಪರಾರ್ಧ ಪೂರ್ಣಗೊಳ್ಳುತ್ತದೆ. 50 ವರ್ಷಗಳು ಅಂದರೆ 2ನೇ ಪರಾರ್ಧ ಈಗ ನಡೆಯುತ್ತಿದೆ.
ಅದರಲ್ಲಿಯೂ ಸಹ ಬ್ರಹ್ಮನ ಮೊದಲ ದಿನದ 7ನೇ ಮನ್ವಂತರದ 28ನೇ ಯುಗಾಂತರ ನಡೆಯುತ್ತಿದೆ. ಈಗ ನಡೆಯುತ್ತಿರುವ ಕಲಿಯುಗದಲ್ಲಿ 3ನೇ ಮಹಾಯುದ್ಧವನ್ನು ಮಹಾಭಾರತ ಯುದ್ಧ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಅದರಲ್ಲಿ ಬದುಕಲು, ಆತ್ಮವನ್ನು ರಕ್ಷಿಸಿಕೊಳ್ಳಲು ಆತ್ಮಜ್ಞಾನದ ಅಗತ್ಯವಿದೆ ಮತ್ತು ಇತರರನ್ನು ಉಳಿಸಲೂ ಸಹ ಬ್ರಹ್ಮಜ್ಞಾನವನ್ನು, ಆತ್ಮಜ್ಞಾನವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಹಾಗಾದರೆ ಆತ್ಮ ಅನ್ನೋದು ಎಲ್ಲಿಂದ ಬಂತು? ಯಾವ ಗ್ಯಾಲಕ್ಸಿಯಿಂದ ಬಂದಿದೆ? ಅದು ಬ್ರಹ್ಮಾಂಡದಿಂದ ಬಂದಿದೆಯೇ? ಈ ಎಲ್ಲದರ ಬಗ್ಗೆಯೂ ಕೂಡ ಬಾಪೂಜಿಯವರ ವಿಡಿಯೋಗಳನ್ನು ನೋಡಿ ತಾವು ತಿಳಿದುಕೊಳ್ಳಬಹುದಾಗಿದೆ. ಪ್ರತಿಯೊಂದು ಆತ್ಮದಲ್ಲಿಯೂ ಸಹ ಅದರ ರೆಕಾರ್ಡಿಂಗ್ ಇರುತ್ತದೆ. ಆದರೆ ಆತ್ಮದ ಮೇಲೆ ಅನೇಕ ಆವರಣಗಳು ಆವರಿಸಿಕೊಂಡಿರುತ್ತದೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಈ ಆವರಣಗಳು ಆವರಿಸಿಕೊಂಡಿರುವುದರಿಂದ ಅದು ತಾನು ಎಲ್ಲಿಂದ ಬಂದಿದ್ದೇನೆ ಎನ್ನುವುದನ್ನು ಮರೆತಿರುತ್ತದೆ. ಪಂಚಭೂತದ ಶರೀರದಲ್ಲಿ ಮಾಯೆಯಲ್ಲಿ ಬಂದು ಅದು ಸಿಲುಕಿಕೊಂಡಿದೆ. ಅದಕ್ಕಾಗಿ ಜಾಗೃತ ಆತ್ಮವು ಎಚ್ಚರಗೊಳ್ಳುತ್ತಿಲ್ಲ. ಹೀಗಾಗಿ ಆತ್ಮ ಜಾಗೃತಿ ಎನ್ನುವುದು ಬಹಳವೇ ಮುಖ್ಯವಾಗಿದೆ. ಅಂದರೆ ಆತ್ಮವನ್ನು, ಅಂದರೆ ಅದರ ಬ್ರಹ್ಮ ರೂಪವನ್ನು ಜಾಗೃತಗೊಳಿಸಬೇಕಿದೆ. ಆತ್ಮ ಜಾಗೃತವಾದಾಗ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ನನ್ನ ಸೃಷ್ಟಿಕರ್ತ ಯಾರು ಎಂದು ತಿಳಿಯಲು ಮುಂದಾಗುತ್ತದೆ. ಈ ದೇಹವನ್ನು ಸೃಷ್ಟಿ ಮಾಡಿದವನು ಇರುವಂತೆ ನಮ್ಮ ಆತ್ಮದ ಸೃಷ್ಟಿಕರ್ತನೂ ಸಹ ಇರುತ್ತಾನೆ. ದೇಹಕ್ಕೆ ಜನ್ಮ ನೀಡುವವನು ತಿಳಿದಿದ್ದೇವೆ, ಆದರೆ ಆತ್ಮದ ಸೃಷ್ಟಿಕರ್ತ ಯಾರು? ಇದನ್ನು ನಾವು ತಿಳಿಯಬೇಕಾಗಿದೆ. ಆತ್ಮಜ್ಞಾನವನ್ನು ಪಡೆದಾಗ ನಾವು ಆತ್ಮದ ನಿಜ ಸ್ವರೂಪವನ್ನು ಅರಿತುಕೊಳ್ಳಬಹುದು. ಅಂತ್ಯದಲ್ಲಿ ಮಹಾಕಾಲ ಪ್ರಳಯ ಸಂಭವಿಸಿದಾಗ ಪ್ರತಿಯೊಂದು ಆತ್ಮವು ತನ್ನ ಸೃಷ್ಟಿಕರ್ತನ ಬಳಿಗೆ ಹೋಗಿ ಸೇರಲಿದೆ. ಅನೇಕ ಆತ್ಮಗಳು ಮುಕ್ತಿಯನ್ನು ಪಡೆಯಲಿವೆ. ಯಾವ ಆತ್ಮನಲ್ಲಿ ಆತ್ಮಶಕ್ತಿ ಹೆಚ್ಚಿದ್ದು ಬ್ರಹ್ಮಜ್ಞಾನವನ್ನು ಹೊಂದಿರುತ್ತಾರೆಯೋ ಅಂತಹ ಆತ್ಮಗಳು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿ ಬ್ರಹ್ಮಜ್ಞಾನದ ಮೂಲಕ ಬ್ರಹ್ಮರೂಪವನ್ನು ಪಡೆದು ಸರ್ವಶಕ್ತಿಮಾನ್ ಆಲ್ಮೈಟಿ ಅಥಾರಿಟಿಯಿಂದ ಪವರನ್ನು ಪಡೆದುಕೊಂಡು ಆತ್ಮವು ತಾವು ಬಂದ ಲೋಕಗಳಿಗೆ ಹಿಂದಿರುಗಬಹುದಾಗಿದೆ. ಭೂಮಿಯ ಮೇಲೆ ಈ ಕಲಿಯುಗದಲ್ಲಿ ವಾಯುಮಂಡಲವು ಸಂಪೂರ್ಣವಾಗಿ ನೆಗೆಟಿವ್ ಆಗಿಬಿಟ್ಟಿದೆ. ಜನರ ಆಲೋಚನೆಗಳು ಸಹ ನೆಗೆಟಿವಿಟಿಯಿಂದ ಕೂಡಿದೆ. ಜನರ ಸಂಕಲ್ಪ ವಿಚಾರಗಳಿಂದಾಗಿ ವಾಯುಮಂಡಲ ಕಲುಷಿತಗೊಂಡಿದೆ. ವಾಯುಮಂಡಲದ ಪ್ರತಿಯೊಂದು ಕಣದಲ್ಲಿಯೂ ಸಹ ವಿನಾಶವೇ ತುಂಬಿದೆ. ಈಗ ಆ ವಾಯುಮಂಡಲವನ್ನು ಬದಲಾಯಿಸಬೇಕಾಗಿದೆ. ಹೀಗಾಗಿ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಿದೆ. ಆತ್ಮ ಜಾಗೃತ ಹೊಂದಿ ಪರಮಶಾಂತಿಯ ಕಂಪನಗಳನ್ನು, ವೈಬ್ರೇಷನನ್ನು ಎಲ್ಲೆಡೆ ಹರಡಿದಾಗ ಸಂಪೂರ್ಣ ವಾಯುಮಂಡಲವು ಪರಿವರ್ತನೆಯಾಗಲಿದೆ ಹಾಗೂ ವಾಯುಮಂಡಲದಲ್ಲಿ ಪರಮಶಾಂತಿ ನೆಲೆಯಾಗಲಿದೆ. ಇಲ್ಲವಾದರೆ ಈ ಜಗತ್ತಿನ ಅಂತ್ಯ ಸಮಯದಲ್ಲಿ ಆತ್ಮವು ಬಹಳ ಹೋರಾಟ ಮಾಡಬೇಕಾಗಿ ಬರುತ್ತದೆ. ಅಂತ್ಯದಲ್ಲಿ ಎಲ್ಲರೂ ಶಾಂತಿಗಾಗಿ ಹಪಹಪಿಸಲಿದ್ದಾರೆ. ಮೊದಲಿನಿಂದಲೂ ಆತ್ಮಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು ಪಡೆದು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವ ಆತ್ಮರು ಶಾಂತಿಯಿಂದ, ಪರಮಶಾಂತಿಯಿಂದ ಕೂಡಿರುತ್ತಾರೆ. ಎಂತಹ ಸಂದರ್ಭ ಪರಿಸ್ಥಿತಿಗಳೇ ಬಂದರೂ ಸಹ ಅವರು ವಿಚಲಿತರಾಗುವುದಿಲ್ಲ. ಬ್ರಹ್ಮಜ್ಞಾನವನ್ನು ಪಡೆದವರು, ಜ್ಞಾನ ಮಾರ್ಗದಲ್ಲಿ ನಡೆಯುವವರು ಅಂತಿಮ ಸಮಯದಲ್ಲಿ ಅವರಿಗೆ 200 ಕಲಾ ಶಕ್ತಿಯ ಪರಮ ಲೈಟನ್ನು ಕೊಡಲಾಗುವುದು. ಅವರ ಮನೆಯು ಪರಮ ಪ್ರಕಾಶದಿಂದ ಕೂಡಿದ್ದು ಪರಮ ಲೈಟ್ ಹೌಸ್ ಆಗಲಿದೆ. ಹೀಗೆ ಒಂದು ಮನೆ ಬೆಳಗುತ್ತಿದ್ದಂತೆ ದೀಪದಿಂದ ದೀಪ ಹೊತ್ತುತ್ತಾ ಹೋಗುವಂತೆ ಎಲ್ಲ ಮನೆಗಳು, ಅಂದರೆ ಜ್ಞಾನ ಮಾರ್ಗದಲ್ಲಿ ನಡೆಯುವ ಬ್ರಹ್ಮಜ್ಞಾನವನ್ನು ಅರಿತವರ ಮನೆಗಳೆಲ್ಲವೂ ಲೈಟ್ ಹೌಸ್ ಆಗಲಿವೆ. ದೇಹಗಳು ಭಸ್ಮವಾಗಿ ಆತ್ಮ ಉಳಿಯುತ್ತವೆ. ನೆಗೆಟಿವ್ ಆತ್ಮಗಳು ಬೆಂಕಿಯಲ್ಲಿ, ಕಾಲಾಗ್ನಿಯ ಕೆನ್ನಾಲಿಗೆಯಲ್ಲಿ ಬೆಂದು ಅವುಗಳು ಶಾಂತಿಗಾಗಿ ಪರಮ ಲೈಟ್ ಹೌಸ್ಗಳನ್ನು ಹುಡುಕಿಕೊಂಡು ಬರುತ್ತವೆ. ಸೂಕ್ಷ್ಮದಲ್ಲಿರುವ ಆತ್ಮಗಳೆಲ್ಲವೂ ಬಂದು ಲೈಟ್ ಹೌಸ್ನಲ್ಲಿ ಸೇರಿಕೊಳ್ಳುತ್ತವೆ. ಕೆಲವು ಮುಕ್ತಿಯನ್ನು ಪಡೆಯುತ್ತವೆ, ಇನ್ನು ಕೆಲವು ಜೀವನ್ಮುಕ್ತಿಗೆ ಹೋಗಬಲ್ಲವು.
ಸೂಕ್ಷ್ಮ ಜಗತ್ತಿನ ಆತ್ಮ ಎಂದರೆ ಅವುಗಳಲ್ಲಿ 3 ತತ್ವಗಳಿರುತ್ತವೆ: ಆಕಾಶ, ವಾಯು ಹಾಗೂ ಅಗ್ನಿ. ಪಂಚತತ್ವದಲ್ಲಿರುವಂತಹ ಆತ್ಮರ ದೇಹಗಳು ಉಳಿಯುವುದಿಲ್ಲ. ಅವುಗಳು ದೇಹ ಬಿಟ್ಟಾಗ 3 ತತ್ವಗಳಲ್ಲಿ ಬರುತ್ತವೆ. ಆ 3 ತತ್ವಗಳಲ್ಲಿಯೂ ಸಹ ಕಾಲಾಗ್ನಿಯು ಬಿಡುವುದಿಲ್ಲ, ಎಲ್ಲವನ್ನು ಭಸ್ಮ ಮಾಡಿಬಿಡುತ್ತದೆ. ಅಂತಹ ಸಮಯದಲ್ಲಿ ಸೂಕ್ಷ್ಮದಲ್ಲಿ ಅಂದರೆ 3 ತತ್ವದಲ್ಲಿರುವ ಆತ್ಮಗಳು ಲೈಟ್ ಹೌಸನ್ನು ಹುಡುಕಿಕೊಂಡು ಬರುತ್ತವೆ. ಆತ್ಮಜ್ಞಾನವನ್ನು ಪಡೆದಂತಹ ಹಾಗೂ ಆಲ್ಮೈಟಿ ಅಥಾರಿಟಿಯೊಂದಿಗೆ ಕನೆಕ್ಷನ್ನನ್ನು ಹೊಂದಿರುವಂತಹ ಧ್ಯಾನವನ್ನು ಮಾಡಿದಂತಹ ಆತ್ಮಗಳು ಮಾತ್ರ ಉಳಿಯಬಲ್ಲರು. ನಮ್ಮ ಮನೆಗಳು ಪರಮ ಲೈಟ್ ಹೌಸ್ ಆದಾಗ ಕಾಲಾಗ್ನಿಯಲ್ಲಿ ನರಳಾಡುತ್ತಾ ಬರುವಂತಹ ಆತ್ಮಗಳಿಗೆ ಪರಮ ಲೈಟ್ ಶಾಂತಿಯನ್ನು ಕೊಡಲಿದೆ. ಹೀಗಾಗಿ ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡಬೇಕಿದೆ. ಪರಮ ಶಾಂತಿಯ ವೈಬ್ರೇಷನನ್ನು ಗ್ರಹಿಸಿಕೊಳ್ಳುತ್ತಾ ಆತ್ಮಗಳು ಪರಮ ಲೈಟ್ ಹೌಸ್ಗೆ ಬಂದು ಕೆಲವು ಮುಕ್ತಿಯನ್ನು ಹೊಂದಲಿವೆ, ಇನ್ನು ಕೆಲವು ಜೀವನ್ಮುಕ್ತಿಗೂ ಸಹ ಹೋಗಲಿವೆ. 200 ಕಲಾವನ್ನು ಧಾರಣೆ ಮಾಡಿಕೊಂಡಿರುವಂತಹ ಆತ್ಮಗಳು ತಮ್ಮ ಮನೆಯನ್ನು ಪರಮ ಲೈಟ್ ಹೌಸನ್ನಾಗಿ ಮಾಡಲಿವೆ ಹಾಗೂ ಇತರರಿಗೂ ಸಹ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡಲಿದ್ದಾರೆ. ಯಾವ ಆತ್ಮಗಳು ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಸಹಕರಿಸುತ್ತಾರೋ ಹಾಗೂ ಪರಿವರ್ತನೆಯ ಬೇಹದ್ ಜ್ಞಾನವನ್ನು ಎಲ್ಲೆಡೆ ಹರಡುತ್ತಾರೆಯೋ ಹಾಗೂ ಜ್ಞಾನದಾನ ಮಹಾದಾನವೆಂದು ತಿಳಿದು ಎಲ್ಲ ಆತ್ಮಗಳಿಗೆ ಜ್ಞಾನವನ್ನು ಹಂಚುತ್ತಾರೆಯೋ ಅಂತಹ ಆತ್ಮರ ಭಾಗ್ಯವು ಬೇಹದ್ನ ಭಾಗ್ಯವಾಗಲಿದೆ. ಅವರಿಗೆ ಅವಿನಾಶಿ ಭಾಗ್ಯ ಸಿಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಅಂತಹ ಆತ್ಮಗಳಿಗೆ ಪರಮ ಲೈಟ್ ಸಿಗಲಿದೆ. ಆ ಪರಮ ಬೆಳಕು ಅನಂತ ಪಟ್ಟು ಹೆಚ್ಚಾಗಲಿದೆ. ಅಂದರೆ ಲೋಕದ ಉದ್ಧಾರಕ್ಕಾಗಿ ಜ್ಞಾನವನ್ನು ಹರಡುವಲ್ಲಿ ಮಾಡಿದಂತಹ ಸೇವೆಯ ಫಲವಾಗಿ ಪರಮ ಲೈಟ್ ಸಿಗಲಿದೆ ಹಾಗೂ ಅವರ ಭಾಗ್ಯ ಅವಿನಾಶಿ ಭಾಗ್ಯ ಆಗಲಿದೆ. ಹಾಗೂ ಅಂತಹ ಆತ್ಮರು ಪರಮಾತ್ಮನೊಂದಿಗೆ ಪರಂಧಾಮವನ್ನು ಸೇರಲಿದ್ದಾರೆ. ಈ ಭೂಮಿಯ ಮೇಲೆ ಹಲವಾರು ರೀತಿಯ ಆತ್ಮಗಳು ಬಂದು ಸಿಲುಕಿಕೊಂಡಿವೆ. ಆತ್ಮಗಳ ಮೇಲೆ ಅನೇಕ ಆವರಣಗಳು ಆವರಿಸಿಕೊಂಡಿವೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಪರಮ ಮಹಾಕಾರಣ ಶರೀರ ಎಂಬ ಆವರಣಗಳು ಆವರಿಸಿಕೊಂಡಿವೆ. ಈಗ ಆತ್ಮಗಳೆಲ್ಲವೂ ಈ ಜನ್ಮ ಮರಣದ ಚಕ್ರದಿಂದ ಮುಕ್ತಿಯನ್ನು ಹೊಂದಬೇಕಿದೆ. ಆತ್ಮರನ್ನು ಈ ಮೃತ್ಯು ಲೋಕದಿಂದ ಅಮರಲೋಕಕ್ಕೆ ಕೊಂಡೊಯ್ಯಬೇಕಿದೆ. ಹೀಗಾಗಿ ಎಲ್ಲರೂ ಬ್ರಹ್ಮಜ್ಞಾನವನ್ನು ಪಡೆಯಬೇಕು. ಆತ್ಮಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕಿದೆ. ನಾನೊಂದು ಆತ್ಮವಾಗಿದ್ದೇನೆ ಎಂದು ಅನುಭವಕ್ಕೆ ತಂದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ನಾನು ಆತ್ಮ ಎನ್ನುವುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕಿದೆ. ಆತ್ಮಜ್ಞಾನಿಯಾಗಿ ಆತ್ಮನನ್ನು ಸ್ಮರಿಸಬೇಕು. ಆಗ ಎಲ್ಲವೂ ಪರಿವರ್ತನೆಯಾಗುತ್ತದೆ. ಮುಂದೆ ಬರಲಿರುವ ಸಮಯವು ಆತ್ಮಜ್ಞಾನ ಮತ್ತು ಬ್ರಹ್ಮಜ್ಞಾನಕ್ಕಾಗಿಯೇ ಇದೆ ಎನ್ನುತ್ತಾರೆ ಬಾಪೂಜಿಯವರು. ಕಳೆದು ಹೋದ ಸಮಯ ಮರಳಿಬಾರದು. ಎಲ್ಲರೂ ಎದ್ದೇಳಿ ಬೇಗನೆ ಆತ್ಮಜ್ಞಾನವನ್ನು ಪಡೆದುಕೊಳ್ಳಿ. ಪರಮ ಶಾಂತಿಯನ್ನು ಎಲ್ಲೆಡೆ ಹರಡಿ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो